ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂದು ನಿಮ್ಮ ಬಳಿ ಒಂದು ಶಾಕಿಂಗ್ ನ್ಯೂಸ್ ಇದೆ. ನೀವು ಮೆಡಿಕಲ್ ಫೀಲ್ಡ್ ನಲ್ಲಿ ಕೆರಿಯರ್ ಮಾಡಲು ಬಯಸಿದರೆ, ಆನ್ಲೈನ್ ಮೂಲಕ ಸ್ಟಡಿ ಮಾಡಲು ಯೋಚಿಸಿದರೆ ಇದು ನಿಮಗೆ ಗೇಮ್ ಚೇಂಜರ್ ಆಗಬಹುದು. UGC ಹೊಸ ರೂಲ್ಸ್ ತಂದಿದೆ. ಏನಾಯಿತು ಎಕ್ಸಾಕ್ಟ್ಲಿ, ಬನ್ನಿ ತಿಳಿಯೋಣ. ಈಗಾಗಲೇ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಒಂದು ಮೇಜರ್ ಡಿಸಿಷನ್ ತೆಗೆದುಕೊಂಡಿದೆ. ವೈದ್ಯಕೀಯ ಮತ್ತು ಹೆಲ್ತ್ ರಿಲೇಟೆಡ್ ಕೋರ್ಸಸ್ಗಳನ್ನು ಆನ್ಲೈನ್ ಮತ್ತು ಡಿಸ್ಟೆನ್ಸ್ ಲರ್ನಿಂಗ್ ಮೂಲಕ ಮಾಡಲು ಸಾಧ್ಯವಿಲ್ಲ. ಇದು ಕಂಪ್ಲೀಟ್ಲಿ ಬ್ಯಾನ್ ಮಾಡಿದೆ. ಇದರ ಅರ್ಥ ಏನೆಂದರೆ, ಸೈಕಾಲಜಿ, ಅದೇ ರೀತಿ ಬಯೋಟೆಕ್ನಾಲಜಿ ಮತ್ತು ಕ್ಲಿನಿಕಲ್ ನ್ಯೂಟ್ರಿಷನ್, ಅದೇ ರೀತಿ ಫುಡ್ ಸೈನ್ಸ್ ಮತ್ತು ಮೈಕ್ರೋಬಯಾಲಜಿ, ಈ ಎಲ್ಲಾ ಕೋರ್ಸಸ್ಗಳನ್ನು ಇನ್ಮುಂದೆ ಆನ್ಲೈನ್ ಮೂಲಕ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಯಾಕೆ ಈ ಡಿಸಿಷನ್? UGC ಇದನ್ನು ಏನ್ ಆಧಾರದ ಮೇಲೆ ಡಿಸೈಡ್ ಮಾಡಿದೆ? ಜುಲೈ 23, 2025ರಲ್ಲಿ UGC ತಮ್ಮ ಮೀಟಿಂಗ್ ನಲ್ಲಿ ಈ ಡಿಸಿಷನ್ ತೆಗೆದುಕೊಂಡಿದೆ. NCAHP ಆಕ್ಟ್ 2021 ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಪ್ರೊಫೆಷನಲ್ ಕಾಯ್ದೆ ರೆಕಮೆಂಡೇಶನ್ ಆಧರಿಸಿ ಈ ರೂಲ್ಸ್ ಬಂದಿದೆ. ಆದರೆ ಮುಖ್ಯ ರೀಸನ್ ಏನೆಂದರೆ, ಮೆಡಿಕಲ್ ಮತ್ತು ಹೆಲ್ತ್ ಕೇರ್ ಫೀಲ್ಡ್ಸ್ ನಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಸೊ ಆನ್ಲೈನ್ ಮೂಲಕ ಈ ಪ್ರಾಕ್ಟಿಕಲ್ ಸ್ಕಿಲ್ಸ್ ಡೆವಲಪ್ ಮಾಡಲು ಇಂಪಾಸಿಬಲ್ ಅಂತ ಅವರ ಆರ್ಗ್ಯುಮೆಂಟ್. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಂದರೆ, ಯಾವ ಕೋರ್ಸಸ್ಗಳು ಬ್ಯಾನ್ ಆಗಿವೆ ಅಂತ ಎಕ್ಸಾಕ್ಟ್ಲಿ. ಸೊ ಒಂದನೇದಾಗಿ ಸೈಕಾಲಜಿ, ಮನೋವಿಜ್ಞಾನ, ಅದೇ ರೀತಿ ಮೈಕ್ರೋಬಯಾಲಜಿ, ಸೂಕ್ಷ್ಮ ಜೀವ ವಿಜ್ಞಾನ, ಮೂರನೇದಾಗಿ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ, ಮತ್ತು ನಾಲ್ಕನೇದಾಗಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸ್, ಅದೇ ರೀತಿ ಐದನೇದಾಗಿ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್. ಸೊ ಇದಲ್ಲದೆ ಒಂದು ಡಿಗ್ರಿ ಪ್ರೋಗ್ರಾಮಿನಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ ಇದ್ದರೆ ಕೂಡ, ಅದೇ ರೀತಿ ಅದರಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಇದ್ದರೆ ಆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮಾತ್ರ ಆನ್ಲೈನ್ ಬ್ಯಾನ್ ಆಗುತ್ತೆ. ಎಕ್ಸಾಂಪಲ್ ಆಗಿ BA ಡಿಗ್ರಿನಲ್ಲಿ ಸೈಕಾಲಜಿ ಪ್ಲಸ್ ಹಿಸ್ಟ್ರಿ ಇದ್ದರೆ ಸೈಕಾಲಜಿ ಆನ್ಲೈನ್ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಹಿಸ್ಟ್ರಿ ಕಂಟಿನ್ಯೂ ಮಾಡಬಹುದು. ಇನ್ನೊಂದು ಮೇಜರ್ ಪಾಯಿಂಟ್ ಏನೆಂದರೆ, ಫಾರಿನ್ ಯೂನಿವರ್ಸಿಟಿ ಜೊತೆ ಪಾರ್ಟ್ನರ್ಶಿಪ್. ಅನೇಕ ಕಾಲೇಜಸ್ ಮತ್ತು ಎಜುಟೆಕ್ ಪ್ಲಾಟ್ಫಾರ್ಮ್ಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಮಾಡಿ ಆನ್ಲೈನ್ ಡಿಗ್ರೀಸ್ ಆಫರ್ ಮಾಡ್ತಾ ಇದ್ದಾರೆ. ಆದರೆ UGC ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಫಾರಿನ್ ಕೊಲಾಬರೇಷನ್ಗೂ ಮೊದಲು UGC ಅಪ್ರೂವಲ್ ಮ್ಯಾಂಡೇಟರಿ ಆಗಿದೆ. ಸೊ 2022 ಮತ್ತು 2023ರಲ್ಲಿ ರೆಗ್ಯುಲೇಷನ್ ಪ್ರಕಾರ ಡ್ಯುಯಲ್ ಡಿಗ್ರೀಸ್ ಅಥವಾ ಜಾಯಿಂಟ್ ಪ್ರೋಗ್ರಾಮ್ಸ್ ಅಥವಾ ಇಂಡಿಯನ್ ಕ್ಯಾಂಪಸ್ ಸೆಟಪ್ ಇದೆಲ್ಲಕ್ಕೂ ಪ್ರಾಪರ್ ಅಪ್ರೂವಲ್ ಬೇಕೇ ಬೇಕು. ಆದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಂದರೆ, ಈಗ ಕಲಿಯುವಂತಹ ಸ್ಟೂಡೆಂಟ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಕರೆಂಟ್ಲಿ ಎನ್ರೋಲ್ಡ್ ಆಗಿರೋವರಿಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಯಾವುದೂ ಬರುವುದಿಲ್ಲ. ಆದರೆ ಜುಲೈ ಮತ್ತು ಆಗಸ್ಟ್ 2025ರ ಅಕಾಡೆಮಿಕ್ ಸೆಷನ್ ಹೊಸ ಅಡ್ಮಿಷನ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಆದರೆ ಇದರಿಂದ ವರ್ಕಿಂಗ್ ಪ್ರೊಫೆಷನಲ್ಸ್ ಮತ್ತು ರೂರಲ್ ಏರಿಯಾ ಸ್ಟೂಡೆಂಟ್ಸಿಗೆ, ಅದೇ ರೀತಿ ಫಿನಾನ್ಷಿಯಲಿ ಕನ್ಸ್ಟ್ರೈಂಟ್ಸ್ ಇರುವ ಸ್ಟೂಡೆಂಟ್ಸಿಗೆ ಬಿಗ್ ಚಾಲೆಂಜಸ್ ಆಗುತ್ತೆ. ಮೆಡಿಕಲ್ ಫೀಲ್ಡ್ಸ್ ನಲ್ಲಿ ಕೆರಿಯರ್ ಮಾಡಲು ಇನ್ನು ಮುಂದೆ ರೆಗ್ಯುಲರ್ ಕಾಲೇಜಸ್ ಅಡ್ಮಿಷನ್ ಮಾತ್ರ ಆಪ್ಷನ್. ಆದರೆ ಪಾಸಿಟಿವ್ ಸೈಡ್ ನೋಡಿದರೆ, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಪ್ರಾಪರ್ ಟ್ರೈನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗ್ಯಾರಂಟಿ ಆಗುತ್ತೆ. ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಸಹ ಆಗಬಹುದು. ಹೀಗಾಗಿ ಫ್ರೆಂಡ್ಸ್, ಮೆಡಿಕಲ್ ಫೀಲ್ಡ್ ನಲ್ಲಿ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದರೆ ಈ ಚೇಂಜಸ್ಗೆ ಪ್ರಿಪೇರ್ ಆಗಿರಿ. ಟ್ರೆಡಿಷನಲ್ ಎಜುಕೇಶನ್ ಪ್ಯಾತ್ ಚೂಸ್ ಮಾಡಬೇಕಾಗುತ್ತೆ. ಸೊ ಈ ಟಾಪಿಕ್ನ ಬಗ್ಗೆ ನಿಮ್ಮ ಥಾಟ್ಸ್ ಏನು, ಕಮೆಂಟ್ ನಲ್ಲಿ ಶೇರ್ ಮಾಡಿ. ಮತ್ತು ಇಂತಹ ಇಂಪಾರ್ಟೆಂಟ್ ಎಜುಕೇಶನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಬಾಯ್.